ನಾವು ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರು ಚುನಾವಣೆಯಲ್ಲಿ ಗೆದ್ದವರು ಸೋತವರು ಎಲ್ಲರೂ ಕೂಡ ಆಹ್ವಾನವನ್ನ ಕಳಿಸ್ಕೊಟ್ಟಿದ್ದು ಅವರೆಲ್ಲ ಬಂದು ನಮ್ಮ ಶಿಸ್ತು ನಮ್ಮ ಪಕ್ಷದ ಶೋಧನಾ ಸಮಿತಿಯವರಿಗೆ ಅವರು ಎಲ್ಲ ಬಂದು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ, ವರದಿಗಳನ್ನ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಕಂಪೇಲ್ ಮಾಡಿ ಹೋಗ್ತಾರೆ. ನಾವು ಎಲ್ಲ ಮಾತಾಡಿದೀವಿ. ಮಧ್ಯಾಹ್ನ ಸಿಎಂ ಬರೋರಿದ್ರು, ಈಗ ಸಾಯಂಕಾಲ ಅವ್ರು ಹೋಗಿರೋ ಮುಂಚಿತವಾಗಿ ಅವ್ರನ್ನು ಕೂಡ ಅವರು ಭೇಟಿ ಮಾಡ್ತಾರೆ. ಅವರು ಬಂದು ಅವ್ರ ಹತ್ರ ಕೆಲವು ಅನೇಕ ಸಲಹೆಗಳನ್ನ ವಿಚಾರಗಳನ್ನ ತಿಳಿಸ್ತಾರೆ. ಸೊ ಎಲ್ಲ ಕಾರ್ಯಕರ್ತರು ಮುಂದಕ್ಕೆ ಏನಾಗಬೇಕು, ಮುಂದಕ್ಕೆ ಯಾವ ರೀತಿ ನಾವು ಕಾರ್ಯರೂಪ ಮಾಡಬೇಕು ಅಂತ ಹೇಳಿ ಅವ್ರದ್ದು ಎಲ್ಲ ಸಲಹೆಗಳನ್ನ ನಾವೆಲ್ಲ ತೆಗೆದುಕೊಂಡಿದ್ದೀವಿ. ಅವೆಲ್ಲ ಸುಳ್ಳು. ಯಾವ ಹೊಂದಾಣಿಕೆಲ್ಲ ಏನಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ದುಡಿದ್ದಾರೆ. ಎಲೆಕ್ಷನ್ ಟೈಮು ನಮ್ಗೆ ಸ್ವಲ್ಪ ಅಂಡರ್ ಗ್ರೌಂಡ್ ಕರೆಂಟ್ ಬಗ್ಗೆ ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಎಲ್ಲ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಏನು ಇರ್ಲಿಲ್ಲ. ನಾವೇ ಒತ್ತಾಯ ಮಾಡಿ ಕೆಲವು ಮಂತ್ರಿಗಳನ್ನ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನಿಲ್ಲಿಸಿ ಅಂತ ಹೇಳಿ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡ್ಲಿ ಅಂತ ಒತ್ತಾಯ ಮಾಡಿ ಕೆಲವು ಕಾರ್ಯಕರ್ತರನ್ನ ನಾವು ನಿಲ್ಸಿದೀವಿ. ಅದ್ರಲ್ಲೇನು ಅನುಮಾನ ಏನಿಲ್ಲ. ಸೊ ಕೆಲವು ಗೆದ್ದಿದ್ದಾರೆ, ಕೆಲವು ಸೋತಿದ್ದಾರೆ ಅಷ್ಟೇ. ಅವ್ರ ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಯ್ತಾರೆ, ಮುಂದಕ್ಕೆ ಅವ್ರು ಬೆಳೀತಾರೆ. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ. ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ. ಅವ್ರು ರಾಜಕಾರಣ ಮಾಡ್ಬೇಕು. ಅಸೆಂಬ್ಲಿ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದಾರೆ ಅಷ್ಟೇ. ಎಲ್ಲ ಅವ್ರು ಮಾಡ್ದಂತ ಎಲ್ಲ ಏನ್ ದರಿದ್ರ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದಾರೆ. ನಾವು ಅಸೆಂಬ್ಲಿಲಿ ಅದಕ್ಕೇನು ಉತ್ತರ ಕೊಡ್ಬೇಕು ಕೊಡ್ತೀವಿ.